ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಮಾಹಿತಿ ವಿವರಣೆಯಲ್ಲಿ ನಾವು ಕರ್ನಾಟಕ ಸರ್ಕಾರದ ಒಂದು ಹೊಸ ಹಾಜರಾತಿ ವ್ಯವಸ್ಥೆ ಕೆಎಎಂಎಸ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ಕೆಎಎಂಎಸ್ ಅಂದ್ರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಇದು ಈಗ ಎಲ್ಲಾ ಶಿಕ್ಷಕರಿಗೆ ಕಡ್ಡಾಯವಾಗಿದೆ. ನೋಂದಣಿ ಮಾಡುವುದರಿಂದ ಹಿಡಿದು ಪ್ರತಿದಿನ ಇದನ್ನ ಹೇಗೆ ಬಳಸೋದು ಅನ್ನೋವರೆಗೂ ಪ್ರತಿಯೊಂದು ಹಂತವನ್ನು ಸಾಧ್ಯವಾದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಈ ಮಾಹಿತಿ ವಿವರಣೆಯನ್ನ ನಾವು 5 ಮುಖ್ಯ ಭಾಗಗಳಾಗಿ ನೋಡೋಣ. ಮೊದಲಿಗೆ ಆಪ್ ಅನ್ನ ಹೇಗೆ ಶುರು ಮಾಡೋದು, ನಂತರ ಇದರಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದ್ರೆ ಒಂದು ಬಾರಿಯ ನೋಂದಣಿ ಮಾಡೋದು ಹೇಗೆ, ಆಮೇಲೆ ಬಯೋಮೆಟ್ರಿಕ್ ಡೇಟಾ ಅಂದ್ರೆ ನಮ್ಮ ಫೋಟೋವನ್ನ ಕ್ಯಾಪ್ಚರ್ ಮಾಡೋದು, ಆಮೇಲೆ ನಮ್ಮ ದೈನಂದಿನ ಕೆಲಸಗಳು, ಮತ್ತೆ ಕೊನೆಯದಾಗಿ ಇದರಲ್ಲಿರೋ ಬೇರೆ ಉಪಯುಕ್ತ ಫೀಚರ್ಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಮೊದಲನೇ ಭಾಗದಿಂದ ಶುರು ಮಾಡೋಣ. ಗೆಟಿಂಗ್ ಸ್ಟಾರ್ಟೆಡ್ ಅಂದ್ರೆ ಪ್ರಾರಂಭಿಸುವುದು. ಯಾವುದೇ ಹೊಸ ಕೆಲಸ ಶುರು ಮಾಡೋ ಮುಂಚೆ ಅದಕ್ಕೆ ಬೇಕಾದ ತಯಾರಿಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ ಆಪ್ ಡೌನ್ಲೋಡ್ ಮಾಡೋದು ಮತ್ತು ನೋಂದಣಿಗೆ ಬೇಕಾದ ಮಾಹಿತಿ ಎಲ್ಲವನ್ನೂ ಹೇಗೆ ಸಿದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಈ ಕೆಎಎಂಎಸ್ ಅಂದ್ರೆ ನಿಖರವಾಗಿ ಏನು? ಇದೊಂದು ಲೊಕೇಶನ್ ಅಂದ್ರೆ ಸ್ಥಳ ಮತ್ತು ಫೇಸ್ ರೆಕಗ್ನಿಷನ್ ಅಂದ್ರೆ ಮುಖ, ಚೆಹರೆ ಇವೆರಡನ್ನೂ ಬಳಸಿ ಕೆಲಸ ಮಾಡುವಂತಹ ಒಂದು ಹಾಜರಾತಿ ವ್ಯವಸ್ಥೆ. ಇದರ ಮೂಲಕ ಶಿಕ್ಷಕರು ಪ್ರತಿದಿನ ತಮ್ಮ ಅಟೆಂಡೆನ್ಸ್ ಅನ್ನು ತುಂಬಾನೇ ಸುಲಭವಾಗಿ ರೆಕಾರ್ಡ್ ಮಾಡಬಹುದು. ಸರಿ, ನೋಂದಣಿಯನ್ನ ಶುರು ಮಾಡೋಕೆ ಮುಂಚೆ ಈ 3 ವಿಷಯಗಳು ಸಿದ್ಧವಾಗಿರಬೇಕು. ಮೊದಲನೆಯದು, ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಿಂದ ಕೆಎಎಂಎಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಎರಡನೆಯದು, ತಮ್ಮ ಎಚ್ಆರ್ಎಂಎಸ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮತ್ತೆ ಆಧಾರ್ ನಂಬರ್ ಇವೆರಡೂ ಕೈ ಹತ್ತಿರ ಇರಲಿ. ಇನ್ನು ಮೂರನೆಯದು, ಮತ್ತು ಇದು ತುಂಬಾನೇ ಮುಖ್ಯವಾದ ವಿಷಯ, ನೋಂದಣಿ ಮಾಡುವಾಗ ಶಾಲೆಯ ಆವರಣದಲ್ಲೇ ಇರಬೇಕು. ಇದನ್ನ ಬೇರೆಯಲ್ಲೂ ಮಾಡೋಕ್ಕಾಗೋದಿಲ್ಲ. ಸಿದ್ಧತೆ ಎಲ್ಲ ಆಯ್ತಲ್ವಾ? ಹಾಗಾದ್ರೆ ಈಗ ಬರೋದು ಪ್ರಕ್ರಿಯೆಯ ಅತಿ ಮುಖ್ಯವಾದ ಭಾಗಕ್ಕೆ. ಅದೇ ಒಂದು ಬಾರಿಯ ನೋಂದಣಿ. ಇದನ್ನ ಒಮ್ಮೆ ಮಾತ್ರ ಮಾಡಬೇಕಿರೋದ್ರಿಂದ ಪ್ರತಿಯೊಂದು ಹಂತವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡೋಣ ಬನ್ನಿ. ಮೊದಲಿಗೆ ಮೊಬೈಲ್ ನಂಬರ್ ವೆರಿಫೈ ಮಾಡೋದ್ರಿಂದ ಶುರು ಮಾಡೋಣ. ಮೊದಲು ಆಪ್ ಓಪನ್ ಮಾಡಿ ರಿಜಿಸ್ಟರ್ ಅಂತ ಒಂದು ಬಟನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ನಂತರ ಎಚ್ಆರ್ಎಂಎಸ್ ಖಾತೆಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಅದೇ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಗೆಟ್ ಒಟಿಪಿ ಅಂತ ಒತ್ತಿದ ಮೇಲೆ ಬರೋ ಕೋಡನ್ನು ಹಾಕಿ ವೆರಿಫೈ ಮಾಡಬೇಕು. ಇಲ್ಲಿ ಒಂದು ವಿಷಯವನ್ನ ಖಂಡಿತವಾಗಿಯೂ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಬಳಸೋ ಮೊಬೈಲ್ ನಂಬರ್ ಎಚ್ಆರ್ಎಂಎಸ್ನಲ್ಲಿ ರಿಜಿಸ್ಟರ್ ಆಗಿರೋ ನಂಬರೇ ಆಗಿರ್ಬೇಕು. ತುಂಬಾ ಜನ ಇಲ್ಲೇ ತಪ್ಪು ಮಾಡೋದು, ಬೇರೆ ನಂಬರ್ ಬಳಸಿದ್ರೆ ನೋಂದಣಿ ಪ್ರಕ್ರಿಯೆ ಅಲ್ಲಿಗೆ ನಿಂತೋಗುತ್ತೆ. ಮೊಬೈಲ್ ನಂಬರ್ ವೆರಿಫಿಕೇಶನ್ ಆದ್ಮೇಲೆ ಮುಂದಿನ ಹಂತ ಆಧಾರ್ ಇಕೆವೈಸಿ. ಇಲ್ಲಿ ತಮ್ಮ ಆಧಾರ್ ನಂಬರ್ ಹಾಕಿ ನಂತರ ಕೆಳಗಿರೋ ಬಾಕ್ಸಿನಲ್ಲಿ ಟಿಕ್ ಮಾಡಿ ಸಮ್ಮತಿ ನೀಡಬೇಕು. ಆಮೇಲೆ ಜನರೇಟ್ ಒಟಿಪಿ ಅಂತ ಒತ್ತಿದಾಗ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಒಟಿಪಿ ಬರುತ್ತೆ. ಅದನ್ನ ಹಾಕಿ ಸಬ್ಮಿಟ್ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂದ್ರೆ ಎಚ್ಆರ್ಎಂಎಸ್ನಲ್ಲಿರೋ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಎರಡೂ ಕೂಡ ಅಕ್ಷರಶಃ ಒಂದೇ ರೀತಿ ಇರಬೇಕು. ಸ್ಪೆಲ್ಲಿಂಗ್ನಲ್ಲಿ ಒಂದು ಅಕ್ಷರ ಕೂಡ ವ್ಯತ್ಯಾಸ ಆಗ್ಬಾರ್ದು. ಹಾಗಿದ್ರೆ ಮಾತ್ರ ಈ ಕೆವೈಸಿ ಯಶಸ್ವಿಯಾಗುತ್ತೆ. ಇಲ್ಲವಾದ್ರೆ ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ. ಈ ಕೆವೈಸಿ ಸರಿಯಾಗಿ ಆದ್ರೆ ಮುಂದಿನ ಸ್ಕ್ರೀನ್ನಲ್ಲಿ ಕೆಜಿಐಡಿ ನಂಬರ್ ಕೇಳುತ್ತೆ. ಅದನ್ನ ನಮೂದಿಸಿದ ತಕ್ಷಣ ಆಪ್ ತಾನಾಗಿಯೇ ತಮ್ಮ ಹೆಸರು, ಹುದ್ದೆ ಮತ್ತು ಇಲಾಖೆಯ ವಿವರಗಳನ್ನ ತೋರಿಸುತ್ತೆ. ಎಲ್ಲವೂ ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಆಯ್ತು. ಸರಿ, ಈಗ ನಾವು ನೋಂದಣಿಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಹಂತದಲ್ಲಿ ಒಂದು ಫೋಟೋವನ್ನ ಸೆರೆ ಹಿಡಿಯೋದು ಮತ್ತು ಶಾಲೆಯ ಸ್ಥಳವನ್ನ ಅಂದ್ರೆ ಲೊಕೇಶನ್ ಅನ್ನ ಲಾಕ್ ಮಾಡೋದು, ಈ 2 ಕೆಲಸಗಳಿವೆ. ಇದನ್ನ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀವಿ, ಯಾಕೆಂದ್ರೆ ಇದು ಅಷ್ಟು ಮುಖ್ಯ. ಈ ನೋಂದಣಿ ಪ್ರಕ್ರಿಯೆಯನ್ನ ಪೂರ್ತಿಗೊಳಿಸೋಕೆ ಖಂಡಿತವಾಗಿಯೂ ಶಾಲೆಯ ಆವರಣದಲ್ಲೇ ಇರಬೇಕು. ಮನೆಯಿಂದ ಅಥವಾ ಬೇರೆ ಯಾವುದೇ ಸ್ಥಳದಿಂದ ಇದನ್ನ ಮಾಡಲು ಪ್ರಯತ್ನಿಸಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಯಾಕೆ ಶಾಲೆಯಲ್ಲೇ ಇರಬೇಕು ಅಂತ ಯೋಚನೆ ಬರ್ಬೋದಲ್ವಾ? ಯಾಕಂದ್ರೆ ಫೋಟೋ ತೆಗೆಯುವಾಗ ಈ ಆಪ್ ಶಾಲೆಯ ನಿಖರವಾದ ಜಿಯೋ ಕೋಆರ್ಡಿನೇಟ್ಸ್ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶವನ್ನ ದಾಖಲು ಮಾಡ್ಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಹಾಜರಾತಿ ಹಾಕುವಾಗ ಇದೇ ಲೊಕೇಶನ್ನು ಆಪ್ ವೆರಿಫೈ ಮಾಡುತ್ತೆ. ಸರಿ, ಈಗ ಫೋಟೋ ಹೇಗೆ ತಗೊಳ್ಳೋದು ಅಂತ ನೋಡೋಣ. ಮೊದಲು ಆಪ್ ಕೇಳಿದಾಗ ಕ್ಯಾಮೆರಾ ಮತ್ತು ಲೊಕೇಶನ್ಗೆ ಅನುಮತಿ ಕೊಡಬೇಕು. ಆಮೇಲೆ ಸ್ಕ್ರೀನ್ ಮೇಲೆ ಕಾಣೋ ವೃತ್ತದೊಳಗೆ ಮುಖ ಸರಿಯಾಗಿ ಬರೋ ಹಾಗೆ ಇಟ್ಕೊಂಡು ಕ್ಯಾಪ್ಚರ್ ಇಮೇಜ್ ಬಟನ್ ಒತ್ತಬೇಕು. ಫೋಟೋ ಕ್ಲಿಯರ್ ಆಗಿ ಬಂದ್ರೆ ಕನ್ಫರ್ಮ್ ಮಾಡಿ, ಇಲ್ಲ ಅಂದ್ರೆ ರೀಟೇಕ್ ಆಪ್ಷನ್ ಬಳಸಿ ಮತ್ತೆ ತೆಗೆದುಕೊಳ್ಬೋದು.
ಅಷ್ಟೇ, ತಮ್ಮ ಮುಖ ಆಧಾರ್ ಫೋಟೋ ಜೊತೆ ಮ್ಯಾಚ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಮುಗೀತು ಅಂತಾನೆ ಅರ್ಥ. ಸಕ್ಸೆಸ್. ನೆನ್ಪಿರ್ಲಿ, ಈ ಇಡೀ ಪ್ರಕ್ರಿಯೆ ಕೇವಲ ಒಂದು ಬಾರಿಯ ಚಟುವಟಿಕೆ, ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆ ಯಶಸ್ವಿಯಾಗಿ ಮುಗೀತು. ಈಗ ಪ್ರತಿದಿನ ಮಾಡಬೇಕಾದ ಸುಲಭದ ಕೆಲಸಗಳು ಯಾವುವು ಅನ್ನೋದ್ರ ಕಡೆಗೆ ಗಮನ ಕೊಡೋಣ. ಮೊದಲನೇ ಸಾರಿ ಲಾಗಿನ್ ಆದಾಗ ಒಂದು ಚಿಕ್ಕ ಕೆಲಸ ಮಾಡಬೇಕಾಗತ್ತೆ. ಅದೇನಂದ್ರೆ ಶಾಲೆಯ ಅಧಿಕೃತ ಕೆಲಸದ ಸಮಯವನ್ನ ಸೆಟ್ ಮಾಡೋದು. ಸೆಟ್ ಯೋರ್ ವರ್ಕ್ ಟೈಮ್ ಅನ್ನೋ ಆಯ್ಕೆಯ ಪಕ್ಕದಲ್ಲಿ ಎಡಿಟ್ ಅಂತ ಬಟನ್ ಇರುತ್ತೆ. ಅದನ್ನ ಒತ್ತಿ ಸರಿಯಾದ ಸಮಯವನ್ನ ಲಿಸ್ಟ್ನಿಂದ ಆಯ್ಕೆ ಮಾಡಬೇಕು. ಇಲ್ಲಿ ಒಂದು ನಿಯಮವಿದೆ, ಅದನ್ನ ನೆನ್ಪಲ್ಲಿಟ್ಕೊಳ್ಬೇಕು. ಶಾಲೆಯ ಕೆಲಸದ ಸಮಯವನ್ನ ದಿನಕ್ಕೆ ಒಂದೇ ಸಾರಿ ಮಾತ್ರ ಬದಲಾಯಿಸೋಕಾಗೋದು. ಅದಕ್ಕೋಸ್ಕರ ಆಯ್ಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಇನ್ನು ಪ್ರತಿದಿನದ ಕೆಲಸವಂತೂ ತುಂಬಾನೇ ಸುಲಭ. ಬೆಳಿಗ್ಗೆ ಶಾಲೆಗೆ ಬಂದ ತಕ್ಷಣ ಹಸಿರು ಬಣ್ಣದ ಚೆಕ್ ಇನ್ ಬಟನ್ ಒತ್ತಿ ಒಂದು ಫೋಟೋ ತೆಗೆದ್ರೆ ಆಯ್ತು. ಹಾಗೆಯೇ ಸಂಜೆ ಶಾಲೆಯಿಂದ ಹೊರಡುವಾಗ ಆಕ್ಟಿವ್ ಆಗಿರೋ ಚೆಕ್ಔಟ್ ಬಟನ್ ಒತ್ತಿ ಇನ್ನೊಂದು ಫೋಟೋ ತೆಗಿಬೇಕು. ಎರಡೂ ಬಟನ್ಗಳನ್ನ ಬಳಸಿದ್ಮೇಲೆ ಅವು ಬೂದು ಬಣ್ಣಕ್ಕೆ ತಿರುಗುತ್ತವೆ. ಈ ಆಪ್ ಬರೀ ಅಟೆಂಡೆನ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದರಲ್ಲಿ ಹಾಜರಾತಿಯನ್ನ ನಿರ್ವಹಿಸೋಕೆ ಮತ್ತು ಏನಾದ್ರೂ ಸಹಾಯ ಬೇಕಿದ್ರೆ ಅದನ್ನ ಪಡೆಯೋಕೆ ಸಹಾಯ ಮಾಡುವಂತಹ ಬೇರೆ ಉಪಯುಕ್ತ ವೈಶಿಷ್ಟ್ಯಗಳೂ ಇವೆ. ಬನ್ನಿ ಅವುಗಳ ಬಗ್ಗೆನೂ ಸ್ವಲ್ಪ ನೋಡೋಣ. ಡ್ಯಾಶ್ಬೋರ್ಡ್ನಲ್ಲಿ ಮುಖ್ಯವಾಗಿ 3 ಉಪಯುಕ್ತ ಆಯ್ಕೆಗಳಿವೆ. ರಿಪೋರ್ಟ್ಸ್ ವಿಭಾಗದಲ್ಲಿ ತಮ್ಮ ಹಳೆಯ ಹಾಜರಾತಿ ದಾಖಲೆಗಳನ್ನ ನೋಡಬಹುದು. ಏನಾದ್ರೂ ಗೊಂದಲಗಳಿದ್ರೆ ಎಫ್ಎಕ್ಯೂ ಸೆಕ್ಷನ್ನಲ್ಲಿ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಜೆಗಾಗಿ ಅರ್ಜಿ ಸಲ್ಲಿಸೋಕೆ ಬೇರೆಲ್ಲೂ ಹೋಗ್ಬೇಕಿಲ್ಲ, ನೇರವಾಗಿ ಇದೇ ಆಪ್ನಿಂದಲೇ ಸಲ್ಲಿಸಬಹುದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ರಜೆ ವ್ಯವಸ್ಥೆಯೂ ಬಹಳ ವಿವರವಾಗಿದೆ. ಕ್ಯಾಶುವಲ್ ಲೀವ್, ಅರ್ನ್ಡ್ ಲೀವ್ನಂತಹ ಸಾಮಾನ್ಯ ರಜೆಗಳಿಂದ ಹಿಡಿದು ಪಿತೃತ್ವ ಮತ್ತು ಮಾತೃತ್ವ ರಜೆಯಂತಹ ವಿಶೇಷ ರಜೆಗಳವರೆಗೆ ಹೀಗೆ ಎಲ್ಲಾ ರೀತಿಯ ರಜೆಗಳಿಗೂ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಅವಕಾಶ ಇದೆ. ಈಗ ಪ್ರೈವಸಿ ಬಗ್ಗೆ ಒಂದು ಮಾತು. ಇದು ತುಂಬಾ ಜನರಿಗೆ ಇರೋ ಪ್ರಶ್ನೆ. ಈ ಆಪ್ ಹಾಜರಾತಿ ದಾಖಲಿಸುವಾಗ ಮಾತ್ರ ಲೊಕೇಶನ್ ಅನ್ನು ಪರಿಶೀಲಿಸುತ್ತೆ, ದಿನವಿಡೀ ಲೊಕೇಶನ್ ಟ್ರ್ಯಾಕ್ ಮಾಡೋದಿಲ್ಲ. ಹಾಗೇನೆ ತೆಗೆದ ಫೋಟೋಗಳನ್ನ ಎಲ್ಲಿಯೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ನೋಡಿದ್ರಲ್ವಾ, ಈ ತಂತ್ರಜ್ಞಾನದಿಂದ ಹಾಜರಾತಿಯನ್ನು ಎಷ್ಟು ಸುಲಭವಾಗಿ ಸ್ವಯಂಚಾಲಿತಗೊಳಿಸಲಾಗಿದೆ ಅಂತ. ಹಾಗಾದ್ರೆ ಒಂದು ಕ್ಷಣ ಯೋಚಿಸಿ, ಶೈಕ್ಷಣಿಕ ವಾತಾವರಣವನ್ನ ಇನ್ನಷ್ಟು ಚೆನ್ನಾಗಿ ಮಾಡೋಕೆ ತಂತ್ರಜ್ಞಾನವು ಮುಂದೆ ಯಾವ ಪಾತ್ರವನ್ನು ವಹಿಸ್ಬೋದು? ಇದು ನಾವು ಚಿಂತಿಸಬೇಕಾದ ಒಂದು ಪ್ರಶ್ನೆ.